ನೋಡ್ರಿ ಇಲ್ಲಿ ಮೊಯ್ ಸ್ಥಳ ಎ ಇಂದ ಪ್ರಯಾಣ ಆರಂಭಿಸ್ತಾನೆ ಸ್ಥಳ ಬಿ ಕ ಟೋಟಲ್ ಟೈಮ್ ಎಷ್ಟು ಕೊಟ್ಟರೆ ಇಲ್ಲಿ 12 ತಾಸು ಕೊಟ್ಟರೆ ಒಟ್ಟು ದೂರದ 1/5 ಭಾಗ ಅಂತ ಅನ್ಕೊಳ್ರಿ ಇದು 1/5 ಭಾಗ 1 ಗಂಟೆ 6 ಕಿಲೋಮೀಟರ್ ವೇಗದಲ್ಲಿ ಮತ್ತು ಉಳಿದ ಗಂಟೆ 8 ಕಿಲೋಮೀಟರ್ ಸಾಗ್ತಾನೆ ಅಂತ ಕೊಟ್ಟರೆ ಟೋಟಲ್ ದೂರ ರೀ ಇಲ್ಲಿ 5x ಅಂತ ಅನ್ಕೊಂಡು ನಾವು ನೋಡ್ರಿ 1/5 ಭಾಗವನ್ನ ಅಂದ್ರ 5x ಒಳಗ 1/5 ಅಂದ್ರೆ ಎಷ್ಟಾಗತ್ತೆ ಇಲ್ಲಿ x ಆಗುತ್ತೆ ಉಳಿದಿದ್ದು ಎಷ್ಟು 4x ಈ x ಅನ್ನೋದನ್ನ ಎಷ್ಟು ಕಿಲೋಮೀಟರ್ ಪರ್ ಅವರ್ ನಾಗ ರೀ 6 ಕಿಲೋಮೀಟರ್ ಪರ್ ಅವರ್ ನಾಗ ಹೋಗ್ತಾನ ಉಳಿದಿದ್ದು ಎಷ್ಟು ರೀ 4x ಇದನ್ನ ಎಷ್ಟು 8 ಕಿಲೋಮೀಟರ್ ಪರ್ ಅವರ್ ನಾಗ ಹೋಗ್ತಾನ ನೋಡ್ರಿ ಡಿಸ್ಟೆನ್ಸ್ ಎಷ್ಟು ಅಂತ ಕೇಳ್ಯಾರ ನಮ್ಗೆ x ಅಪಾನ್ 6 ಕಿಲೋಮೀಟರ್ ಪರ್ ಅವರ್ ಪ್ಲಸ್ 4x ಅಪಾನ್ 8 ಕಿಲೋಮೀಟರ್ ಪರ್ ಅವರ್ ಟೋಟಲ್ ಟೈಮ್ ಎಷ್ಟೈತ್ರಿ 12 ಗಂಟೆ ಐತಿ LCM ಎಷ್ಟು ಅನ್ನೋನ್ರಿ ಇಲ್ಲಿ LCM 24 ಆಕತಿ 6 4 24 8 3 24 4x plus 12x is equal to 12 ಆಕತಿ 16x ಅಪ್ಪ 16x is equal to 12 into 24 ಆಕತಿ 4 4 16 4 6 4 1 4 3 x is equal to 18 ಬರ್ತೈತಿ ನಮಗೆ ಟೋಟಲ್ ದೂರ ಎಷ್ಟಿದ್ರಿ ಇಲ್ಲಿ 5x ಐತಿ ನೋಡ್ರಿ 5x is equal to 5 into 18 ಅಂದ್ರೆ ಎಷ್ಟಾಗತ್ರಿ 90 ಕಿಲೋಮೀಟರ್ ಟೋಟಲ್ ದೂರ ಆಕತಿ ಇಲ್ಲಿ ಅಂದ್ರೆ ಎಷ್ಟನೇ ಆಪ್ಷನ್ ರೀ ಇಲ್ಲಿ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆಕತಿ ನೋಡ್ರಿ ಇಲ್ಲಿ ನಮಗೆ ರೇಟ್ ಕೇಳ್ಯಾರಿ ಇಲ್ಲಿ 4ನೇ ವರ್ಷದ ಬಡ್ಡಿ ಕೊಟ್ರೆ 6000 ಮತ್ತು 5ನೇ ವರ್ಷದ ಬಡ್ಡಿ ಕೊಟ್ರೆ ಇವೆರಡರದು ಡಿಫ್ರೆನ್ಸ್ ತಗೋಬೇಕು ನಾವು 6750 ಮೈನಸ್ 6000 ಎಷ್ಟಾಗತ್ರಿ 750 ರೂಪಾಯಿ ಬಡ್ಡಿ ಆಕತಿ ಇಲ್ಲಿ ಪರ್ಸೆಂಟೇಜ್ ಆಫ್ ಆರ್ ಇಸ್ ಈಕ್ವಲ್ ಟು 750 ರೂಪಾಯಿ ಸ್ಟಾರ್ಟಿಂಗ್ ಎಷ್ಟು ಐತಿ 6000 ಐತಿ ಇಂಟು 100 ಮಾಡಬೇಕು 0 ಕ್ಯಾನ್ಸಲ್ ಆಗುತ್ತೆ 12.5% ಬರ್ತದೆ ರೇಟ್ ಅಂದ್ರೆ ಆಪ್ಷನ್ ಬಿ ಇಲ್ಲಿ ಆಕತಿ ಇನ್ನೊಂದು ಮೆಥಡ್ ನೋಡ್ರಿ 1 plus r upon 100 is equal to 6750 divided by 6000 ಆಕತಿ ಅಂದ್ರೆ ಕಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾ ತಗೊಂತ ಇದ್ರಿ ಇಲ್ಲಿ ನೋಡ್ರಿ 0 ಕ್ಯಾನ್ಸಲ್ ಮಾಡೋಣ ಇಲ್ಲಿ ಎಷ್ಟು ಆಗತ್ರಿ ಇಲ್ಲಿ 100 plus r divided by this ಸಾರಿ ಇಲ್ಲಿ divided by 100 is equal to 0 675 divided by 600 ಆಕತಿ ಈ 0 ಕ್ಯಾನ್ಸಲ್ ಮಾಡೋಣ್ರಿ ಇಲ್ಲಿ 600 plus 6r is equal to 675 ಆಕತಿ 600 ಈ ಸೈಡ್ ಬಂದ್ರೆ 6r is equal to 75 ಆಕತಿ r is equal to 75 by 6 ಆಕತಿ ಅಂದ್ರೆ ಎಷ್ಟು ಬಂದ್ರಿ 12.5% ಬರ್ತೈತಿ ಇಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಹಂಗೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನೋಡ್ರಿ ಇಲ್ಲಿ ನಮ್ಗೆ ರೈಟ್ ಸರ್ಕ್ಯುಲರ್ ಕೋನದ್ದು ರೇಡಿಯಸ್ ಕಂಡಿಡ್ರಿ ಅಂತ ಕೊಟ್ರೆ ಇಲ್ಲಿ ವಾಲ್ಯೂಮ್ ಕೊಟ್ರೆ ವಾಲ್ಯೂಮ್ ಫಾರ್ಮುಲಾ ನೋಡ್ರಿ v is equal to 1/3 pi r square h ಆಗತಿ ವಾಲ್ಯೂಮ್ 1232 ಸೆಂಟಿಮೀಟರ್ ಕ್ಯೂಬ್ ಕೊಟ್ರೆ 1/3 22/7 ನಮ್ಗೆ ಆರ್ ಕಂಡು ಹಿಡ್ಬೇಕು ಆರ್ ಸ್ಕ್ವೇರ್ ಹೈಟ್ ಎಷ್ಟು ಕೊಟ್ಟನ್ರಿ ಇಲ್ಲಿ 24 ಸೆಂಟಿಮೀಟರ್ ಕೊಟ್ಟಾನ ಹೈಟ್ ನೋಡ್ರಿ 3 1 3 8 24 11 2 22 11 11 11 11 2 1 2 5 10 2 6 12 8 1 8 7 56 ಆರ್ ಸ್ಕ್ವೇರ್ is equal to 7 ಇಂಟು ಇಲ್ಲಿ 7 ಉಳಿದೈತಿ 7 ಎಷ್ಟಾಗತ್ರಿ ಆರ್ is equal to 7 ಸೆಂಟಿಮೀಟರ್ ಬರುತ್ತೆ ರೇಡಿಯಸ್ ಎಷ್ಟು ಬಂತ್ರಿ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆಕತಿ ನೋಡ್ರಿ ಇಲ್ಲಿ ವಾರ್ಷಿಕ ಬಡ್ಡಿ ದರ ಎಷ್ಟು ಅಂತ ಕೊಟ್ರಿ ಇಲ್ಲಿ ನೋಡ್ರಿ ಪ್ರಿನ್ಸಿಪಲ್ ಎಷ್ಟು ಐತ್ರಿ 4200 ಐತಿ ಇಲ್ಲಿ ಅಮೌಂಟ್ ಎಷ್ಟು ಕೊಟ್ಟನ್ರಿ 5082 ಆಕತಿ ಸಿಂಪಲ್ ಇಂಟ್ರೆಸ್ಟ್ is equal to ಅಮೌಂಟ್ ಮೈನಸ್ ಪ್ರಿನ್ಸಿಪಲ್ ಆಕತಿ ಇಲ್ಲಿ 5082 ಮೈನಸ್ 4200 ಮಾಡಿದ್ರೆ ಎಷ್ಟಾಗತ್ರಿ ಇಲ್ಲಿ 882 ರೂಪಾಯಿ ಸಿಂಪಲ್ ಇಂಟ್ರೆಸ್ಟ್ ಬರ್ತೈತಿ ನಮ್ಗೆ ಸಿಂಪಲ್ ಇಂಟ್ರೆಸ್ಟ್ is equal to ಪ್ರಿನ್ಸಿಪಲ್ ರೇಟ್ ಟಿ ಡಿವೈಡೆಡ್ ಬೈ 100 ಆಕತಿ 882 is equal to ಪ್ರಿನ್ಸಿಪಲ್ ಎಷ್ಟೈತ್ರಿ ಇಲ್ಲಿ 4200 ರೇಟ್ ಕಂಡುಹಿಡಬೇಕು ಟೈಮ್ ಎಷ್ಟೈತ್ರಿ ಇಲ್ಲಿ 3 ವರ್ಷ ಕೊಟ್ಟಾನ 3 ಡಿವೈಡೆಡ್ ಬೈ 100 0 ಕ್ಯಾನ್ಸಲ್ ಆಕತಿ r is equal to 882 ಡಿವೈಡೆಡ್ ಬೈ 3 126 r is equal to ಎಷ್ಟು ಬರ್ತ್ರಿ ಇಲ್ಲಿ 7 ಆಕತಿ ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಕತಿ ನೋಡ್ರಿ ಇಲ್ಲಿ ನಮ್ಗೆ 16 ಮತ್ತು 20 HCF ಮತ್ತು LCM ರೇಷಿಯೋ ಕೇಳ್ಯಾರ ಇಲ್ಲಿ HCF ನೋಡ್ರಿ 16 ಮತ್ತು 20 4 ಬರ್ತೈತಿ ಇಲ್ಲಿ LCM 16 ಮತ್ತು 20 80 ಆಕತಿ ರೇಷಿಯೋ ನೋಡ್ರಿ HCF ರೇಷಿಯೋ LCM ಎಷ್ಟು ಆಗತ್ರಿ ಇಲ್ಲಿ 4:80 ಆಕತಿ 4 1 4 20 ಅಂದ 1:20 ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಕತಿ ನೋಡ್ರಿ ಒಂದು ವಸ್ತುವಿನ ಗುರುತಿಸಿದ ಬೆಲೆ ಮಾರ್ಕ್ ಪ್ರೈಸ್ ಕಾಸ್ಟ್ ಪ್ರೈಸ್ಗಿನ 60% ಜಾಸ್ತಿ ಐತಿ ಅಂತ ಕೊಟ್ರೆ ಕಾಸ್ಟ್ ಪ್ರೈಸ್ 100 ಐತಿ ಅಂದ್ರೆ ಮಾರ್ಕ್ ಪ್ರೈಸ್ 60% ಜಾಸ್ತಿ ಅಂದ್ರೆ ಎಷ್ಟಾಗತ್ರಿ 160 ಆಕತಿ
ಮತ್ತು 20% ಲಾಭ ಆಕತಿ. ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ನೋಡ್ರಿ 20% ಪ್ರಾಫಿಟ್ ಅಂದ್ರೆ 100ಕ್ಕೆ 20% ಅಂದ್ರೆ ಎಷ್ಟು ರೀ 120 ಆಕತಿ. ಇಲ್ಲಿ ನೋಡ್ರಿ ಶೇಕಡಾವಾರು ಡಿಸ್ಕೌಂಟ್ ಎಷ್ಟು ಅಂತ ಕೇಳಿ ಡಿಸ್ಕೌಂಟ್ ಕಮ್ಮಿ ಎಷ್ಟೈತ್ರಿ 40 ಕಮ್ಮಿ ಐತಿ. ಅಂದ್ರೆ 40/160 ಇಂಟು 100 ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ ಇದೆ 0.04 ಅಂದ್ರೆ 25% ಡಿಸ್ಕೌಂಟ್ ಕೊಟ್ಟಿರ್ತಾರೆ ಇಲ್ಲಿ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆಕತಿ. ನೋಡ್ರಿ ಇಲ್ಲಿ 18 ಹುಡುಗರ ಗುಂಪಿನ 12 ವರ್ಷದ ಹುಡುಗನ ತೆಗೆದು ಹಾಕ್ತಾರೆ. ಅವನ ಬದಲು ಹೊಸ ಹುಡುಗನ ಸೇರ್ತಾರೆ. ಅದರ 18 ಹುಡುಗರ ಸರಾಸರಿ ವಯಸ್ಸು 1.5 ವರ್ಷ ಹೆಚ್ಚುತ್ತೆ. ಹಂಗ ಹೊಸ ಹುಡುಗನ ವಯಸ್ಸು ಎಷ್ಟು ಅಂತ ಕೇಳಿರಿ ಇಲ್ಲಿ. ನೋಡ್ರಿ ಸರಾಸರಿ ವಯಸ್ಸು ಹೆಚ್ಚಳ ಎಷ್ಟಾಗತ್ರಿ ಇಲ್ಲಿ 1.5 ಇಯರ್ಸ್ ಜಾಸ್ತಿ ಆಗೈತಿ. ಹುಡುಗರ ಸಂಖ್ಯೆ ಎಷ್ಟೈತ್ರಿ ಇಲ್ಲಿ 18 ಕೊಟ್ಟನ. ಇಲ್ಲಿ ಒಟ್ಟು ಹೆಚ್ಚಳ ಎಷ್ಟಾಗತ್ರಿ ಇಲ್ಲಿ ಅಂದ್ರ ಒಬ್ಬ 1.5 ಅಂದ್ರೆ ಇಂಟು 18 ಮಂದಿಗೆ ಎಷ್ಟಾಗತ್ರಿ ಇಲ್ಲಿ 27 ವರ್ಷ ಟೋಟಲ್ ಆಗಿ ಅವರೇಜ್ ಜಾಸ್ತಿ ಆಕತಿ. ನೋಡ್ರಿ ಇಲ್ಲಿ ಹಳೆ ಗುಂಪಿನಿಂದ ತೆಗೆದ ಹುಡುಗನ ವಯಸ್ಸು ಹೊಸ ಹುಡುಗನ ಏಜ್ ಮೈನಸ್ ಗುಂಪಿನಿಂದ ತೆಗೆದ ಹುಡುಗನ ಏಜ್ ಈಸ್ ಈಕ್ವಲ್ ಟು 27 ಇರ್ತೈತೆ. ಅಂದ್ರೆ ಇಲ್ಲಿ ನೋಡ್ರಿ ಹೊಸ ಹುಡುಗನ ಏಜ್ ಎಕ್ಸ್ ತೊಗೊಂಡ್ರಿ. ಇಲ್ಲಿ ಗುಂಪಿನಿಂದ ತೆಗೆದವನ ವಯಸ್ಸು ಎಷ್ಟೈತ್ರಿ ಇಲ್ಲಿ 12 ವರ್ಷ ಕೊಟ್ಟನ ಈಸ್ ಈಕ್ವಲ್ ಟು 27 ಆಗುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು 27 ಪ್ಲಸ್ 12 ಅಂದ್ರೆ ಎಷ್ಟಾಗತ್ರಿ 39. ಅಂದ್ರೆ ಹೊಸ ಹುಡುಗನ ವಯಸ್ಸು ಎಷ್ಟಾಗತ್ರಿ 39. ಅಂದ್ರೆ ಇಲ್ಲಿ ಆಪ್ಷನ್ ಡಿ ಕರೆಕ್ಟ್ ಆಕೈತಿ. ನೋಡ್ರಿ ಇಲ್ಲಿ P/Q ಎಷ್ಟು ಕೊಟ್ಟನ ರೇಷಿಯೋ 5/6 ಕೊಟ್ಟನ. Q/R ಎಷ್ಟೈತ್ರಿ ಇಲ್ಲಿ 9/25 ಆಕತಿ. ಈ 6 ಹಾಕೊಂಡ್ರಿ ಇಲ್ಲಿ ಸೈಡ್ 9 ಹಾಕೊಂಡನು. 5 9 45 6 9 54 6 5 30 150 ಆಕತಿ. ನಮ್ಗೆ P/R ಕೇಳೋಣ. P/R ಏನೈತಿರಿ ಇಲ್ಲಿ 45/150 ಆಕತಿ. 15 3 15 10 ಅಂದ್ರೆ 3/10 ಆಕತಿ. ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆಕತಿ. ನೋಡ್ರಿ ಇಲ್ಲಿ ಸ್ಪೀಡ್ ಮತ್ತು ಡಿಸ್ಟೆನ್ಸ್ ಟೈಮ್ ಕೊಟ್ಟಾನ. ನಾವು ಡಿಸ್ಟೆನ್ಸ್ ಕಂಡುಹಿಡಿಯೋಣ. ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಆಕತಿ. ಸ್ಪೀಡ್ 48 ಐತಿ, ಟೈಮ್ 14 ಕೊಟ್ಟಾರ. ಡಿಸ್ಟೆನ್ಸ್ ಎಷ್ಟಾಗತ್ರಿ ಇಲ್ಲಿ 672 ಕಿಲೋಮೀಟರ್ ಆಕತಿ. ಈ 672 ಕಿಲೋಮೀಟರ್ನಾಗ 84 km/h ಸ್ಪೀಡ್ ಕೊಟ್ಟಾರ. ಎಷ್ಟು ಟೈಮ್ ತೊಗೊಂತಾನ ಅಂತ ಕೊಟ್ಟಾರ. ಡಿಸ್ಟೆನ್ಸ್ ಎಷ್ಟು ಕೊಟ್ಟಾನ್ರಿ 672 80 ಈಸ್ ಈಕ್ವಲ್ ಟು ಟಿ ಆಗುತ್ತೆ. ಟಿ ಈಸ್ ಈಕ್ವಲ್ ಟು ಎಷ್ಟು ಬರ್ತರಿ ಇಲ್ಲಿ 8 ಅವರ್ ಬರ್ತೈತಿ. ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆಕತಿ. ನೋಡ್ರಿ ವೃತ್ತಾಕಾರ ಶಂಕುವಿಂದ ವಾಲ್ಯೂಮ್ ಕೊಟ್ಟಾರ ಮತ್ತು ಹೈಟ್ ಕೊಟ್ಟಾರ. ನಮ್ಗೆ ರೇಡಿಯಸ್ ಕಂಡಿಡ್ರಿ ಅಂತ ಕೊಟ್ಟಾರ. ಹೈಟ್ ಎಷ್ಟು ಕೊಟ್ಟನ್ರಿ ಇಲ್ಲಿ 12 ಸೆಂಟಿಮೀಟರ್ ಕೊಟ್ಟಾನ. ವಾಲ್ಯೂಮ್ ಈಸ್ ಈಕ್ವಲ್ ಟು 1/3 ಪೈ ಆರ್ ಸ್ಕ್ವೇರ್ ಎಚ್ ಆಗತಿ. ವಾಲ್ಯೂಮ್ ಎಷ್ಟು ಕೊಟ್ಟನ್ರಿ 2464. 1/3 ಪೈ ವ್ಯಾಲ್ಯೂ 22/7. ನಾವು ರೇಡಿಯಸ್ ಕಂಡುಹಿಡಬೇಕು. ಹೈಟ್ ಎಷ್ಟು 12 3 1 3 4 12 11 2 22 11 2 22 11 2 27 11 4 44 ಆಕತಿ. ನೋಡ್ರಿ 2 1 2 1 2 2 4 1 4 2 8 4 8 32. ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು 28 ಇಂಟು 7 ಆಕತಿ. ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು 196. ಆರ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 196 ಆಕತಿ. ಅಂದ್ರೆ ಎಷ್ಟು ಬಂತ್ರಿ 14 ಸೆಂಟಿಮೀಟರ್ ಬರ್ತೈತಿ. ಇಲ್ಲಿ ಆಪ್ಷನ್ ಸಿ ಕರೆಕ್ಟ್ ಆಕತಿ. ನೋಡ್ರಿ ಇಲ್ಲಿ ಎ ಮತ್ತು ಸಿ ಒಟ್ಟಿಗೆ ಕೂಡಿ ಕೆಲಸ 120 ದಿನ ಮಾಡ್ತಾರ. ಎ ಪ್ಲಸ್ ಸಿ 120 ದಿನ ಮತ್ತು ಸಿ ಮತ್ತು ಇ ಒಟ್ಟಿಗೆ ಕೂಡಿ 80 ದಿನ. ಸಿ ಮತ್ತು ಇ 80 ದಿನ. ಎ ಮತ್ತು ಇ ಒಟ್ಟಿಗೆ ಕೂಡಿ ಎಷ್ಟು 160 ದಿನ ಆಕತಿ. ಟೋಟಲ್ LCM ಎಷ್ಟು ಆಗತ್ರಿ ಇಲ್ಲಿ 480 ಆಕತಿ. 124 86 163 ಆಕತಿ. ನೋಡ್ರಿ ಇಲ್ಲಿ ಎ 2 ಸಲ ಬಂದೈತಿ, ಸಿ 2 ಸಲ ಐತಿ, ಇ 2 ಸಲ. ಹಂಗಾಗಿ 2 ಇಂಟು ಎ ಪ್ಲಸ್ ಸಿ ಪ್ಲಸ್ ಇ ಈಸ್ ಈಕ್ವಲ್ ಟು ಎಫಿಷಿಯನ್ಸಿ ಎಷ್ಟಾಗತ್ರಿ ಇದು 13 ಆಕತಿ. ಎ ಪ್ಲಸ್ ಸಿ ಮೂರದು ಒಂದೊಂದು ಸಲ ಎಫಿಷಿಯನ್ಸಿ ಎಷ್ಟಾಗತ್ರಿ 13.2 ಆಗತ್ತೆ. ನಮ್ಗೆ ಟೈಮ್ ಕೇಳರು ಅಷ್ಟು ಟೋಟಲ್ ಆಗಿ ಕೆಲಸ ಮುಗಿಸಕ ಟೈಮ್ ಈಸ್ ಈಕ್ವಲ್ ಟು 480 ಟೋಟಲ್ ವರ್ಕ್ ಡಿವೈಡ್ ಬೈ ಟೋಟಲ್ ಎಫಿಷಿಯನ್ಸಿ 960 13 ದಿವಸ ಬೇಕಾಗತ್ತೆ. ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆಕತಿ. ನೋಡ್ರಿ ಇಲ್ಲಿ 12 ಜನ ಒಂದು ಕೆಲಸ ಅರ್ಧ ಮುಗಿಸೋಕೆ 9 ದಿನ ತಗೊಂತಾರೆ. ಇಲ್ಲಿ ಪರ್ಮನ್ ನೋಡ್ರಿ M1 ಇಂಟು D1 ಡಿವೈಡ್ ಬೈ W1 ಈಸ್ ಈಕ್ವಲ್ ಟು M2 ಇಂಟು D2 ಡಿವೈಡ್ ಬೈ W2.
ಮೆನ್ ಎಷ್ಟೈತ್ರಿ ಇಲ್ಲಿ 12 ಜನ, ದಿವಸ 9 ದಿನ. ವರ್ಕ್ ಎಷ್ಟು ಕೊಟ್ಟಂದ್ರೆ ಅರ್ಧ ಹಾಫ್ 1/2 ಆಗುತ್ತೆ. ಮೆನ್ ಕಂಡು ಹಿಡಿಬೇಕ್ರಿ ನಾವು M2 ದಿವಸ 6, ಟೋಟಲ್ ವರ್ಕ್ ಎಷ್ಟು ಇಲ್ಲಿ 1 ಆಗುತ್ತೆ ನೋಡ್ರಿ. 6 1 6 2 12, 9 2 18. ಇಲ್ಲಿ 1/2 ಇದು 2 ಮೇಲೆ ಹೋಗುತ್ತೆ, ಮೆನ್ ಆಗುತ್ತೆ ಇಲ್ಲಿ. ಮೆನ್ ಎಷ್ಟಾಗುತ್ತೆ ಇಲ್ಲಿ 36 ಜನ ಆಗುತ್ತೆ. ಅಂದ್ರೆ ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆಕತಿ ನೋಡ್ರಿ. ಇಲ್ಲಿ ಎ ಬಿ ಗಿಂತ 20% ಕಡಿಮೆ ಇದ್ದಾರೆ ಅಂತ ಕೊಟ್ಟಾನ. ಅಂದ್ರೆ ಬಿ 100 ಇತ್ತು ಅಂದ್ರೆ ಎ 80 ಇರ್ತೈತಿ. 24 25 4:5 ಆಕತಿ. ನಮ್ಗೆ 2b - a ಡಿವೈಡೆಡ್ ಬೈ ಎ ವ್ಯಾಲ್ಯೂ ಕಂಡಿದೆ ಅಂದ್ರೆ 2 × b ಎಷ್ಟೈತ್ರಿ 5 ಮೈನಸ್ ಎ 4 ಡಿವೈಡೆಡ್ ಬೈ 4. 10 - 4 ಡಿವೈಡೆಡ್ ಬೈ 4 = 6/4 ಅಂದ್ರೆ 3/2 ಆಕತಿ. ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಕತಿ ನೋಡ್ಲಿ. ತ್ರಿಭುಜದ ಬದಿ ಅನುಪಾತ ಕೊಟ್ಟನ್ರಿ ಇಲ್ಲಿ. ತ್ರಿಭುಜದ ಬದಿ ಅನುಪಾತ ಎಷ್ಟಾಗತ್ರಿ ಇಲ್ಲಿ 4x ರೇಷಿಯೋ 3x ರೇಷಿಯೋ 2x. ಇವಕ್ಕರ ಸಮ್ ಎಷ್ಟಾಗತ್ರಿ ಇಲ್ಲಿ 4x + 3x + 2x ಎಷ್ಟಾತ್ರಿ ಇಲ್ಲಿ 9x ಆತ. ಟೋಟಲ್ ಪರಿಮಿತಿ ಕೊಟ್ಟನ್ರಿ. ಪರಿಮಿತಿ ಏನೈತ್ರಿ ಇಲ್ಲಿ 63 ಸೆಂಟಿಮೀಟರ್ ಕೊಟ್ಟಾನ. ಇಲ್ಲಿ ಟೋಟಲ್ ಎಷ್ಟೈತ್ರಿ ಸಮ್ 9x = 63 ಆಕತಿ. x = 63/9 7 ಬರ್ತೈತಿ x ವ್ಯಾಲ್ಯೂ. ನಮ್ಗೆ ದೊಡ್ಡ ಬದಿ ಅಂತ ಕೇಳ್ಯಾರ. ದೊಡ್ಡ ಬದಿ ಎಷ್ಟೈತ್ರಿ ಇಲ್ಲಿ 4x ಆಕತಿ. 4 × x ವ್ಯಾಲ್ಯೂ 7 ಬಂದೈತಿ ಅಂದ್ರೆ 28 ಆಕತಿ. ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಕತಿ ನೋಡ್ರಿ. ಇಲ್ಲಿ x ರೇಷಿಯೋ y ಎಷ್ಟು ಕೊಟ್ಟಾನ್ರಿ ಇಲ್ಲಿ 7:5 ಕೊಟ್ಟಾನ. y ರೇಷಿಯೋ z ಎಷ್ಟು ಕೊಟ್ಟಾನ್ರಿ ಇಲ್ಲಿ 7:11 ಕೊಟ್ಟಾನ. ಇಲ್ಲಿ 7 ಬರ್ಕೊಂಡ್ರಿ, ಇಲ್ಲಿ 5 ಬರ್ಕೊಂಡು ಮಗ್ಲಿನ ನಂಬರ್ 7 7 49, 5 7 35 ರೇಷಿಯೋ 55 ಆಕತಿ. ಅಂದ್ರೆ ಆಪ್ಷನ್ ಎಷ್ಟರಿ ಇಲ್ಲಿ ಸಿ ಇಲ್ಲಿ ಕರೆಕ್ಟ್ ಆಕತಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಮತ್ತು ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನೋಡ್ರಿ ಇಲ್ಲಿ 75 ವಸ್ತುಗಳು 10,800 ಖರೀದಿಸ್ತಾನ ಅಂದ್ರೆ ಒಂದು ವಸ್ತುವಿನ ಸಿ ಪಿ ಎಷ್ಟಾಗತ್ತೆ ರೀ ಇಲ್ಲಿ 10,800 ಡಿವೈಡೆಡ್ ಬೈ 75 ಮಾಡಿದ್ರೆ ಎಷ್ಟಾಗುತ್ತೆ ರೀ. ಒಂದು ವಸ್ತುವಿನ ಸಿ ಪಿ 144 ಆಗುತ್ತೆ. ಒಂದರ ವ್ಯಾಲ್ಯೂ ಒಂದರ ಸಿ ಪಿ ನೋಡ್ರಿ. ಟೋಟಲ್ ಲಾಸ್ ಎಷ್ಟು ಕೊಟ್ಟನ್ರಿ ಇಲ್ಲಿ 5 ವಸ್ತುಗಳದ್ದು ಮಾರಾಟ ಬೆಲೆ ಅಂತ ಕೊಟ್ಟಾನ. ಅಂದ್ರೆ 5 × 5 ವಸ್ತು ಸೆಲ್ಲಿಂಗ್ ಪ್ರೈಸ್ SP ಆಗುತ್ತೆ ನೋಡ್ರಿ. ಟೋಟಲ್ ಸೆಲ್ಲಿಂಗ್ ಪ್ರೈಸ್ ನೋಡ್ರಿ. ಟೋಟಲ್ SP = ಟೋಟಲ್ ಸಿ ಪಿ ಮೈನಸ್ ಲಾಸ್ ಆಗುತ್ತೆ. ಇಲ್ಲಿ ಟೋಟಲ್ ಸಿ ಪಿ ಎಷ್ಟು ಐತ್ರಿ 10,800 ಐತಿ. ಲಾಸ್ ಎಷ್ಟಾಗತ್ತೆ ರೀ 5 ಸೆಲ್ಲಿಂಗ್ ಪ್ರೈಸ್ ಇಂದ ಅಂತ ಕೊಟ್ಟಾರೆ 5 SP ನೋಡ್ರಿ. ಇಲ್ಲಿ ಟೋಟಲ್ ಸೆಲ್ಲಿಂಗ್ ಪ್ರೈಸ್ ಏನಾಗತ್ತೆ ರೀ ಇಲ್ಲಿ ಒಟ್ಟು ವಸ್ತುಗಳು 75 ಇಂಟು ಏನೈತ್ರಿ ಸೆಲ್ಲಿಂಗ್ ಪ್ರೈಸ್ ಪರ್ ಆರ್ಟಿಕಲ್ ಆಗುತ್ತೆ. ಅಂದ್ರೆ 75 SP ಆಗುತ್ತೆ. ಅಂದ್ರೆ 75 SP = ಈ ವ್ಯಾಲ್ಯೂ ನೋಡ್ರಿ 10,800 ಮೈನಸ್ 5 SP ಆಗುತ್ತೆ. 5 SP ಬಂದ್ರೆ 80 SP = 10,800 ಆಕತಿ. ಸೆಲ್ಲಿಂಗ್ ಪ್ರೈಸ್ = 10,800 ಡಿವೈಡೆಡ್ ಬೈ 80 ಆಕತಿ. ಸೆಲ್ಲಿಂಗ್ ಪ್ರೈಸ್ ಎಷ್ಟಾದ್ರಿ ಇಲ್ಲಿ 135 ರೂಪಾಯಿ ಬರ್ತದೆ. ಅಂದ್ರೆ ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆಕತಿ ನೋಡ್ರಿ. ಇಲ್ಲಿ ಮಾರ್ಕ್ ಪ್ರೈಸ್ ಕಾಸ್ಟ್ ಪ್ರೈಸ್ಕಿನ್ನ ಎಷ್ಟು ಶೇಕಡ ಅವ್ರು ಹೆಚ್ಚೈತೆ ಅಂತ ಕೊಟ್ರಿ. ಇಲ್ಲಿ ನೋಡ್ರಿ 25% ಡಿಸ್ಕೌಂಟ್ 40% ಪ್ರಾಫಿಟ್ ಆಕತಿ ಅಂತ ಕೊಟ್ರಿ. ಇಲ್ಲಿ ಫಾರ್ಮುಲಾ ನೋಡ್ರಿ. ಕಾಸ್ಟ್ ಪ್ರೈಸ್ ಅಪಾನ್ ಮಾರ್ಕ್ ಪ್ರೈಸ್ = 100 ಮೈನಸ್ ಡಿಸ್ಕೌಂಟ್ ಡಿವೈಡೆಡ್ ಬೈ 100 ಪ್ಲಸ್ ಪ್ರಾಫಿಟ್. ಕಾಸ್ಟ್ ಪ್ರೈಸ್ ಅಪಾನ್ ಮಾರ್ಕ್ ಪ್ರೈಸ್ ನೋಡ್ರಿ 100 ಮೈನಸ್ ಡಿಸ್ಕೌಂಟ್ ಎಷ್ಟು ಕೊಟ್ಟನ್ರಿ 25 ಕೊಟ್ಟನ. 25% ಪ್ರಾಫಿಟ್ ಎಷ್ಟು ಕೊಟ್ಟನ್ರಿ 40 ಆಗುತ್ತೆ. ಅಂದ್ರೆ 75/140 ಇಲ್ಲಿ ಕಾಸ್ಟ್ ಪ್ರೈಸ್ ಅಪಾನ್ ಮಾರ್ಕ್ ಪ್ರೈಸ್ ಆಗುತ್ತೆ. 5 1 5 5 25 5 2 10 5 8 40 ಎಷ್ಟು ಜಾಸ್ತಿ ಐತ್ರಿ ಇಲ್ಲಿ ಕಾಸ್ಟ್ ಪ್ರೈಸ್ ಮಾರ್ಕ್ ಪ್ರೈಸ್ ಪ್ಲಸ್ 13 ಆಗುತ್ತೆ. ಪರ್ಸೆಂಟೇಜ್ ಆಫ್ ಜಾಸ್ತಿ ಎಷ್ಟಾಗುತ್ತೆ ರೀ ಮಾರ್ಕ್ ಪ್ರೈಸ್ ಅಬೌವ್ 13/15 ಇಂಟು 100 5 3 15 5 2 20 260/3 ಆಗುತ್ತೆ. ಅಂದ್ರೆ ಎಷ್ಟಾಯ್ತು ರೀ 3 8 24 2 ಉಳಿತಿ 3 6 18 86.67% ಆಕತಿ. ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಎಷ್ಟಾಗುತ್ತೆ ರೀ 87% ಆಗುತ್ತೆ. ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಕತಿ ನೋಡ್ರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನೋಡ್ರಿ 8 ಸಂಖ್ಯೆ ಸರಾಸರಿ ಎಷ್ಟೈತ್ರಿ ಇಲ್ಲಿ 8 ಸಂಖ್ಯೆ ಸರಾಸರಿ 44 ಐತಿ ನೋಡ್ರಿ. ಪ್ರತಿ ನಂಬರ್ಗೂ y ಕೂಡಿಸಿದ್ರ ಅಂದ್ರೆ
ಎಂಟ್ರ ಈ ನಂಬರಿಗೆ ಅಷ್ಟಕ್ಕೂ y ಕೂಡಿಸಿದ್ರ ಎವರೇಜ್ ಎಷ್ಟಾಗತ್ತೆ ರೀ 47 ಆಕತಿ. ಈ ಎಂಟು ಸಂಖ್ಯೆ ಸರಾಸರಿ ಏನೈತ್ರಿ ಇಲ್ಲಿ 44 ಐತಿ. ಅಂದ್ರೆ ಈ ಎಂಟರ ಸರಾಸರಿ ಎಷ್ಟೈತ್ರಿ ಇಲ್ಲಿ 44 ಪ್ಲಸ್ y ಆಗತ್ತೆ. ಅಂದ್ರೆ ಈಕ್ವಲ್ ಟು 47 ಬರ್ತದೆ. y ಎಷ್ಟು ಬಂದ್ರಿ ಇಲ್ಲಿ 47 ಮೈನಸ್ 44 ಅಂದ್ರೆ 3 ಬರ್ತೈತಿ. ನಮಗೆ y ಮೌಲ್ಯ ಕೇಳಿದ್ರ ಅಂದ್ರೆ 3 ಬಂತು. ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆಕೈತಿ. ನೋಡ್ರಿ ಇಲ್ಲಿ ಒಂದು ಕೊಠಡಿ ಉದ್ದ ಅಗಲ ಮತ್ತೆ ಎತ್ತರ ಕೊಟ್ರ ಮತ್ತ ಆ ಕೊಠಡಿ ಒಳಗೆ ಇರಿಸುವ ಅತಿ ದೊಡ್ಡ ರಾಡ್ ಉದ್ದ ಏನಂತಂದ್ ಕೇಳ್ಯಾರ. ಇಲ್ಲಿ ರಾಡ್ ನೋಡ್ರಿ, ರಾಡ್ ಉದ್ದ ಫಾರ್ಮುಲಾ ನೋಡ್ರಿ, ಸ್ಕ್ವೇರ್ ರೂಟ್ ಆಫ್ ಎಲ್ ಸ್ಕ್ವೇರ್ ಬಿ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್ ಅಂದ ಲೆಂತ್ ಬ್ರೆಡ್ತ್ ಹೈಟ್ ವ್ಯಾಲ್ಯೂ ಕೊಟ್ರಿ. ಇಲ್ಲಿ ಲೆಂತ್ ಎಷ್ಟು ಕೊಟ್ಟನ್ರಿ 16, ಬ್ರೆಡ್ತ್ 12 ಮತ್ತ ಹೈಟ್ ಎಷ್ಟು ಕೊಟ್ಟನ್ರಿ ಇಲ್ಲಿ 15 ಕೊಟ್ಟನ. ನೋಡ್ರಿ ಎಷ್ಟ್ರಿ 16 ಸ್ಕ್ವೇರ್ ಪ್ಲಸ್ 12 ಸ್ಕ್ವೇರ್ ಪ್ಲಸ್ 15 ಸ್ಕ್ವೇರ್ ಇದು ಸ್ಕ್ವೇರ್ ರೂಟ್ ರೀ. 16 ಸ್ಕ್ವೇರ್ ಎಷ್ಟಾಗತ್ರಿ 256 ಪ್ಲಸ್ 12 ಸ್ಕ್ವೇರ್ 144 ಪ್ಲಸ್ 225 15 ಸ್ಕ್ವೇರ್ ಆಕತಿ. ಸಮ್ ಎಷ್ಟಾದ್ರಿ ಇದ್ರದ್ದು ಟೋಟಲ್ ಆಗಿ 625 ಆಕತಿ. ನೋಡ್ರಿ ಸ್ಕ್ವೇರ್ ರೂಟ್ ತೆಗೆದ್ರೆ 25 ಮೀಟರ್ ಬರ್ತೈತಿ. ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆಕತಿ.